ಇವತ್ತಿನ ಪ್ರೇಮಕಾವ್ಯ ಸೀರಿಯಲ್ ಅಪ್ಡೇಟ್. ಇವಾಗ ಮಹಾದೇವನ ಕೇಸ್ ನಡೀತಾ ಇರುತ್ತೆ. ಇನ್ನೇನು ಮಹಾದೇವನ ಕೇಸಲ್ಲಿ ಕೋರ್ಟ್ ತೀರ್ಪು ಕೊಡಬೇಕು ಅಂತ ಹೇಳಿದಾಗ ಕಾವ್ಯ ಐ ಆಮ್ ಸಾರಿ ಯುವರ್ ಆನರ್ ಅಂತ ಹೇಳಿಬಿಟ್ಟು ಅವಳು ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಟ್ಟಾಗ ಜಡ್ಜ್ ಕೇಳ್ತಾರೆ, ನೋಡಮ್ಮ ಇದು ಕೋರ್ಟು, ನೀನು ಈ ಥರ ಎಲ್ಲ ಬರಬಾರ್ದು ಅಂತ ಹೇಳಿದಾಗ, ಸಾರಿ ಯುವರ್ ಆನರ್, ನಾನು ಮಹಾದೇವನ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಹತ್ರ ಎಲ್ಲ ಸಾಕ್ಷಿ ಪುರಾವೆ ಇದೆ ಅಂತ ಹೇಳಿದಾಗ ಏನಿದೆ ಅಂತ ಕೇಳ್ತಾರೆ. ಆವಾಗ ಅವಳು ಮಹಾದೇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾಳಲ್ಲ, ಅವಳ ಹತ್ರ ಕೇಳ್ತಾಳೆ, ನೀನು ನಿಜವಾಗ್ಲೂ ನೆನ್ನೆ ರಾತ್ರಿ 10 ಗಂಟೆಲಿ ಎಲ್ಲಿದ್ದೆ, ನಿನ್ನ ಮೇಲೆ ಅತ್ಯಾಚಾರ ಆಗಿದ್ದು 10 ಗಂಟೆಲಲ್ವಾ ಅಂತ ಕೇಳಿದಾಗ, ಹೌದು, ನನ್ನ ಮೇಲೆ 10 ಗಂಟೆಗೆ ಅತ್ಯಾಚಾರ ಆಯಿತು. ಏಕೆ ಮಹಾದೇವ್ ಅವರು ನನ್ನ ಮನೆಗೆ ಬಿಡೋಕ್ಕೆ ಬಂದರು, ನಮ್ಮ ಮನೇಲಿ ಯಾರೂ ಇಲ್ದೇ ಇದ್ದಿದ್ದು ನೋಡಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಮತ್ತೆ ಅವಳು ಸುಳ್ಳನ್ನು ಹೇಳ್ತಾಳೆ. ಆವಾಗ ಅವಳ ಕಡೆ ಇದ್ದಂಥ ಲಾಯರ್ ಹೇಳ್ತಾರೆ, ಇದು ಅಬ್ಜೆಕ್ಷನ್ ಯುವರ್ ಆನರ್, ಯಾಕಂತಂದರೆ ನಮ್ಮ ಸಾಕ್ಷಿದಾರರು ಇವ್ರು ಏನು ಹೇಳ್ತಿದ್ದಾರೆ, ಇವರು ನಿಜನ ಹೇಳ್ತಿದ್ದಾರೆ. ಕಾವ್ಯ ಅವರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಮಾತಲ್ಲಿ, ಈ ಥರ ಮಾಡಬಾರ್ದು ಅಂತ ಜಡ್ಜ್ ಬಂದು ಅಬ್ಜೆಕ್ಷನ್ ಓವರ್ ರೂಲ್ಡ್, ಅಂದರೆ ನೀವು ಏನು ಅಬ್ಜೆಕ್ಷನ್ ಆಗ್ತಿದ್ದೀರಾ ಅದು ತಪ್ಪು ಅಂತ ಹೇಳ್ತಾರೆ. ಹೇಳಿದ್ಮೇಲಿಂದ ಜಡ್ಜ್ ಕೇಳ್ತಾರೆ ಕಾವ್ಯ ಅವ್ರ ಹತ್ರ, ಕಾವ್ಯ ನೋಡಮ್ಮ, ಇದು ಕೋರ್ಟ್ ಟೈಮ್ನ ನೀನು ಹಾಳು ಮಾಡಬಾರ್ದು, ನೀನು ಏನು ಹೇಳ್ಬೇಕಂತಿದ್ಯಾ ಡೈರೆಕ್ಟಾಗಿ ಹೇಳು ಅಂತ ಹೇಳಿದಾಗ, ನಾನು ಹೇಳ್ತೀನಿ ಅಂತ ಹೇಳಿ, ನೋಡಿ ಯುವರ್ ಆನರ್, ಈ ಒಂದು ಕೇಸಲ್ಲಿ ಮುಖ್ಯವಾದ ಸಾಕ್ಷಿ ಅಂತ ಅಂದರೆ ಈ ಮಗು ಹೆಸರು ಚಿನ್ನು ಅಂತ, ಇದು ಇವ್ರ ಮಗಳು ಅಂತ ಹೇಳಿದಾಗ ಲಾಯರ್ ಇದ್ದಕ್ಕಿದ್ದ ಮತ್ತೆ ನೀವು ಈ ಥರ ಕೋರ್ಟಿಗೆ ಒಂದು ಚಿಕ್ಕ ಮಗುನ ಕರ್ಕೊಂಡು ಬರಬಾರ್ದು ಅಂತ ಹೇಳ್ತಾಳೆ. ಅದನ್ನು ಜಡ್ಜ್ ಇವಳಿಗೆ ಸಪೋರ್ಟ್ ಮಾಡಲ್ಲ ಲಾಯರ್ಗೆ. ಅದಾದಮೇಲೆ ನೀವೇನು ಹೇಳಬೇಕು ಅಂತ ಹೊರಟಿದ್ದೀರಾ ದಯವಿಟ್ಟು ಅದನ್ನು ಹೇಳಿ ಅಂತ ಹೇಳ್ತಾರೆ. ಕಾವ್ಯ ಹೇಳ್ತಾಳೆ, ಯುವರ್ ಆನರ್, ಈ ನಿನ್ನೆ ರಾತ್ರಿ 9 ಗಂಟೆಗೆ ಇವ್ರ ಮಗುಗೆ ತುಂಬ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು. ಅದರಿಂದಾಗಿ 9 ಗಂಟೆಗೆ ಅವ್ರು ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದಾರೆ. ಮತ್ತು ಇಡೀ ರಾತ್ರಿ ಅಲ್ಲೇ ಇದ್ದು ಎಮರ್ಜೆನ್ಸಿ ವಾರ್ಡಲ್ಲಿ ಬೆಳಿಗ್ಗೆ 7 ಗಂಟೆಗೆ ವಾಪಸ್ ಬಂದಿರೋದು. ಇಡೀ ರಾತ್ರಿ ಅವ್ರ ಮನೆಯೇ ಇಲ್ಲ ಅಂದಮೇಲೆ ಅವ್ರ ಮೇಲೆ ದೌರ್ಜನ್ಯ ಹೆಂಗೆ ನಡೆದಿರೋಕ್ಕೆ ಸಾಧ್ಯ? ಇದಕ್ಕೆಲ್ಲ ಪ್ರೂಫು ಈ CCTVಲಿದೆ, ರೆಕಾರ್ಡಿಂಗ್ಸಲ್ಲಿದೆ ಅಂದ್ಬಿಟ್ಟು ಪೆನ್ ಡ್ರೈವ್ನ ಕೊಡ್ತಾಳೆ. ಪೆನ್ ಡ್ರೈವ್ನ ಇಸ್ಕೊಂಡು ನೋಡಿದಂತಹ ಜಡ್ಜು, ಇದೇನಮ್ಮ ಇದು, ಎಲ್ಲ ವೀಡಿಯೋಸಲ್ಲೂ ನೀನೇ ಇದೆಯಾ ಅಂತಲೇ ಅನ್ನಿಸ್ತಿದೆ ಅಂತ ಹೇಳಿದಾಗ ಅವಳು ತಲೆ ಬಗ್ಸಿ ನಿಲ್ತಾಳೆ. ತಲೆ ಬಗ್ಸಿ ನಿಂತಿರೋದು ನೋಡಿ ಜಡ್ಜಿಗೂ ಸ್ವಲ್ಪ ಡೌಟ್ ಆಗುತ್ತೆ. ಅದಾದಮೇಲೆ ಇದು ನಿಜವಾಗ್ಲೂ ರಿಯಲ್ CCTV ವೀಡಿಯೋಸಾ ಇಲ್ವಾ ಅಂತ ನಾವು ಚೆಕ್ ಮಾಡಿಸ್ಬೇಕು ಅಂತ ಲಾಯರ್ ಹೇಳ್ತಾರೆ. ಅದಾದಮೇಲೆ ಅವಳ ಮೇಲೆ ದೌರ್ಜನ್ಯ ನಡೆದಿರೋದಕ್ಕೆ ರಿಪೋರ್ಟ್ ಬಂದಿರುತ್ತಲ್ಲ, ಅದನ್ನು ಸುಳ್ಳು ಅಂತ ಹೇಳಿದಾಗ ಜಡ್ಜ್ ಕೇಳ್ತಾರೆ, ಅದನ್ನು ಸುಳ್ಳು ಅಂತ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ಏನಾದರೂ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳಿದಾಗ ಅವಳ ಹತ್ರ ಸಾಕ್ಷಿ ಇರೋಲ್ಲ, ಅವಳು ಸುಮ್ಮನೆ ನೋಡ್ತಾ ನಿಂತಿರ್ತಾಳೆ. ಅಷ್ಟರಲ್ಲಿ ರಾಮ್ ಎಂಟ್ರಿ ಆಗ್ತಾನೆ. ರಾಮ್ ಎಂಟ್ರಿಯಾಗಿ, ಹೌದು ಯುವರ್ ಆನರ್, ಇಲ್ಲಿ ಕೋರ್ಟಿಗೆ ಸಬ್ಮಿಟ್ ಮಾಡ್ರ ಅಂತ ಒಂದು ರಿಪೋರ್ಟು ರಾಂಗು, ಸರಿಯಾದ ರಿಪೋರ್ಟು ನನ್ನ ಹತ್ರ ಇದೆ. ಈ ರಿಪೋರ್ಟು ಬಂದಿರೋದು ಸಿಟಿ ಹಾಸ್ಪಿಟಲ್ ಹೆಡ್ ಡಾಕ್ಟರ್ ಕೊಟ್ಟಿರೋದು, ನಿಮಗೆ ಆ ಥರ ಡೌಟ್ ಇದ್ದರೆ ಅವ್ರು ಇಲ್ಲೇ ಇದ್ದಾರೆ ಕೇಳಿ ಅಂತ ಹೇಳಿದಾಗ, ಡಾಕ್ಟ್ರನ್ನ ಕಟ್ಟಕಟ್ಟೆಗೆ ಬಂದಿಲ್ಲ ಕೇಳಿದಾಗ ಡಾಕ್ಟ್ರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಹೇಳ್ತಾರೆ, ಇದರಲ್ಲಿರೋದು ರಾಮ್ ತಂದಿರೋದು ಅಸಲಿ ರಿಪೋರ್ಟು, ಅದರಲ್ಲಿ ನಮ್ಮ ಹಾಸ್ಪಿಟಲ್ ಸೀಲ್ ನಿಜವಾದ ಸೀಲ್ ಇದೆ, ನನ್ನ ಸಿಗ್ನೇಚರ್ ಇದೆ, ಆ್ಯಂಡ್ ಇವ್ರು ಏನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಅದು ಸುಳ್ಳು, ನಾನು ಪೊಲೀಸ್ನವ್ರಿಗೂ ಇದನ್ನು ಹೇಳಿ ಕೊಟ್ಟಿದ್ದೆ ಅಂತ ಹೇಳಿದಾಗ ಮಹಾದೇವ್ ನಿಟ್ಟುಸಿರು ಬಿಡ್ತಾನೆ. ಅದಾದಮೇಲೆ ಮಹಾದೇವ್ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಕಾವ್ಯ ನನ್ನನ್ನು ಉಳ್ಸೋಕ್ಕೋಸ್ಕರ ನೀನು ಎಷ್ಟೊಂದು ಕಷ್ಟಪಟ್ಟಿದ್ಯಾ ಅಂತ. ಕೊನೆಗೆ ಇದೆಲ್ಲ ಸಾಕ್ಷಿನ ನೋಡಿ ಜಡ್ಜ್ ಹೇಳ್ತಾರೆ, ಇದೆಲ್ಲ ಸಾಕ್ಷಿ ಎಲ್ಲನೂ ಅಬ್ಸರ್ವ್ ಮಾಡಿ ಮಹಾದೇವನ ನಿರಪರಾಧಿ ಅಂತ ನಾವು ಬಿಡುಗಡೆ ಮಾಡ್ತಿದ್ದೀವಿ ಅಂತ ಹೇಳಿದಾಗ ಎಲ್ಲರೂ ಸಂತೋಷ ಪಡ್ತಾರೆ. ಅವ್ರ ಅಮ್ಮ ಕಲ್ಯಾಣಿ ಕೋರ್ಟ್ ಒಳಗಡೆ ಇರಲ್ಲ, ಕಿಟಕಿ ಹತ್ರ ನಿಂತ್ಕೊಂಡು ಅವಳು ಸಂತೋಷ ಪಡ್ತಾಳೆ. ನಾಳಿನ ಸಂಚಿಕೆಯಲ್ಲಿ ರಾಮ್ ಮತ್ತು ಪ್ರೇಮ ಒಂದು ಆಟ ಹೇಗಾದರೂ ಮಾಡಿ ಆ ಸ್ನೇಹಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಇವರಿಬ್ಬರು ಪಣ ತೊಡ್ತಾರೆ. ಅದು ನಾಳಿನ ಅಪ್ಡೇಟ್.